ಈ ಒಂದು ಪತ್ರಿಕಾಗೋಷ್ಠಿಯ ಉದ್ದೇಶ ಈಗಾಗಲೇ ತಮಗೆಲ್ಲ ಗೊತ್ತಿದೆ. ಸರ್ಕಾರ 4/4/2025 ವಾಸ ದೃಢೀಕರಣ ಪತ್ರವನ್ನು ಸಲ್ಲಿಸಿದ ನಂತರ ವಿದ್ಯುತ್ ಸಂಪರ್ಕವನ್ನು ಕೊಡಬೇಕು ಅಂತ ಒಂದು ಆದೇಶವನ್ನು ಮಾಡಿ ರಾಜ್ಯದಲ್ಲಿ ಸುಮಾರು 16 ಲಕ್ಷಕ್ಕೂ ಅಧಿಕ ಕಟ್ಟಡಗಳಿಗೆ ವಿದ್ಯುತ್ ಸಂಪರ್ಕವೂ ಇಲ್ಲ. ಅದರ ಒಂದು ನಿರಂತರ ಹೋರಾಟದ ಪ್ರತಿಫಲ ನಾವು ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಇಂಧನ ಸಚಿವರು ಹಾಗೆ ಇಂಧನ ಇಲಾಖೆ ಹಲವಾರು ಅಧಿಕಾರಿಗಳನ್ನು ಭೇಟಿ ಮಾಡಿದು. ಏನು ಸುಪ್ರೀಂ ಕೋರ್ಟ್ ಆದೇಶ ಬಂದಿದೆ ಅದರ ಹಿಂದೆ ಯಾವ್ಯಾವ ಅಪ್ಲಿಕೇಶನ್ನು ಅಥವಾ ತಾತ್ಕಾಲಿಕ ವಿದ್ಯುತ್ ಸಂಪರ್ಕ ಹೊಂದಿದ್ದಾರೆ ಅವರಿಗೆ ವಿದ್ಯುತ್ ಸಂಪರ್ಕವನ್ನು ನೀಡಬೇಕು ಅಂತ ನಾವು ಮನವಿಯನ್ನು ಕೊಟ್ಟು ಒಂದು ಪತ್ರಿಕಾಗೋಷ್ಠಿಯನ್ನು ಸಹ ಮಾಡಿದ್ದು. ಎಲ್ಲ ಹಲವಾರು ಪತ್ರಿಕಾ ಮಾಧ್ಯಮದವರು ಹಾಗೂ ದೃಶ್ಯ ಮಾಧ್ಯಮದವರು ಅದರ ಬಗ್ಗೆ ಹಲವಾರು ವಿಟಿಗಳನ್ನು ಸಹ ಮಾಡಿ ಅವರ ಪ್ರಚಾರಗಳನ್ನು ಮಾಡಿದ್ರು. ಕೊನೆಗೆ ಕಳೆದ ಅಧಿವೇಶನದಲ್ಲಿ ನಾವು ಒಂದು ಸಭೆಯನ್ನು ಮಾಡಿ ಸದಸ್ಯರ ನಡೆ ಶಾಸಕರ ಭೇಟಿ ಕಡೆ ಅಂತ ಒಂದು ಕಾರ್ಯಕ್ರಮವನ್ನು ಮಾಡಿ ಒಂದು ವಾರದಲ್ಲಿ 188 ಶಾಸಕರಿಗೆ ಮನವಿಯನ್ನು ಕೊಟ್ಟು ಆ ಒಂದು ಪ್ರತಿಫಲವಾಗಿ ಆ ಹಿಂದೆ ಬೆಂಗಳೂರಲ್ಲಿ ನಡೆದಂಥ ಅಧಿವೇಶನ ನಾವು ಅಕ್ಟೋಬರಲ್ಲಿ 88 ಶಾಸಕರು ಚುಕ್ಕೆ ಪ್ರಶ್ನೆಯಲ್ಲಿ ಇದನ್ನು ಕ್ವಶನ್ ಮಾಡಿದಾಗ 30-40 ನಿವೇಶನಕ್ಕೆ ವಾಸ ದೃಢೀಕರಣ ಪತ್ರದಿಂದ ಒಂದು ವಿನಾಯಿತಿಯನ್ನು ಕೊಟ್ಟರು. ಅಂದರೆ 1200 ಸ್ಕ್ವೇರ್ ಫೀಟ್ ಒಳಗಡೆ ಇರುವಂಥ ಕಟ್ಟಡಗಳು 3 ಫ್ಲೋರ್ ಅಥವಾ ಸ್ಟಿಲ್ಟ್ ಪ್ಲಸ್ 3 ಫ್ಲೋರ್ಗೆ OCಯಿಂದ ವಿನಾಯಿತಿಯನ್ನು ಕೊಟ್ಟರು. ಅದು 3 ಹಂತದಲ್ಲಿ ಕೊಟ್ಟರು. ಫಸ್ಟ್ ಗ್ರೇಟರ್ ಬೆಂಗಳೂರು ಮಾಡಿದ್ರು, ಅದಾದ 1 ತಿಂಗಳಿಗೆ ಇತರೆ ಮಹಾನಗರ ಪಾಲಿಕೆ ಹಾಗೂ ಪಟ್ಟಣ ಪಂಚಾಯಿತಿಗಳಿಗೆ ಕೊಟ್ಟರು. ಡಿಸೆಂಬರಲ್ಲಿ ಗ್ರಾಮಾಂತರಕ್ಕೂ ಸಹ ಸೇಮ್ ಆದೇಶವನ್ನು ಕೊಟ್ಟರು. ಈ ಆದೇಶಗಳು ಕೇವಲ ಕೆಲವು ಜನಗಳಿಗೆ ಒಂದು 0.5% ಜನಕ್ಕೆ ಅನುಕೂಲ ಆಗಿದೆ. ಹಾಗೆ ಈ ಆದೇಶಗಳು ಎಷ್ಟು ಅವೈಜ್ಞಾನಿಕವಾಗಿ ಕೊಟ್ಟಿದ್ದಾರೆ ಅಂದರೆ ನಮ್ಮ ಡಿಸೆಂಬರ್ 31ನೇ ತಾರೀಕು ಗ್ರಾಮಾಂತರಕ್ಕೆ 1200 ಸ್ಕ್ವೇರ್ ಫೀಟ್ ಸೇಮ್ 3 ಫ್ಲೋರು ಮತ್ತು ಸ್ಟಿಲ್ಟ್ 3 ಫ್ಲೋರಿಗೆ OCಯಿಂದ ವಿನಾಯಿತಿಯನ್ನು ಕೊಟ್ಟರು. ಗ್ರಾಮಾಂತರದಲ್ಲಿ ಏನಾಗ್ತದೆ ಅಂದರೆ ಯಾವುದೇ ಸೈಟ್ಗಳು ನಿರಂತರವಾದ ಡೈಮೆನ್ಷನ್ನಲ್ಲಿ ಇರಲ್ಲ. ಅಲ್ಲಿ ಸೆನ್ಸ್ ಲೆಕ್ಕದಲ್ಲಿ ಇರ್ತದೆ ಅಥವಾ ಗುಂಟೆ ಲೆಕ್ಕದಲ್ಲಿ ಜಾಗಗಳಿರ್ತದೆ. 1203 ಅಡಿ ಬಂದ್ರೂ ಸೈಟು ಕರೆಂಟನ್ನು ಕೊಡ್ತಾ ಇಲ್ಲ. ನಾವು ಈಗ ಅದರ ಸಂಬಂಧವಾಗಿ ಮಾನ್ಯ ಮುಖ್ಯಮಂತ್ರಿಗಳು 18/9/2025 ಒಂದು ಮಂತ್ರಿಮಂಡಲದಲ್ಲಿ ಒಂದು ಆದೇಶವನ್ನು ಮಾಡಿದ್ರು. ಇದರ ಬಗ್ಗೆ ಒಂದು ಬಾರಿ ವಿನಾಯಿತಿಯನ್ನು ಕೊಡುವಂಥ ಚರ್ಚೆಯನ್ನು ಬೆಳಗಾವಿ ಅಧಿವೇಶನದಲ್ಲಿ ಚರ್ಚೆ ಮಾಡಿ ಕೊಡೋಣ ಅಂತ ಹೇಳಿದ್ರು. ಆದರೆ ಬೆಳಗಾವಿ ಅಧಿವೇಶನದಲ್ಲಿ ಇದರ ಚರ್ಚೆ ಆಗಲೇ ಇಲ್ಲ. ಒನ್ ಟೈಮ್ ರಿಲ್ಯಾಕ್ಸೇಷನ್ಗೆ ನಾವು ಬೆಳಗಾವಿ ಅಧಿವೇಶನದಲ್ಲೂ ಸಹ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ತಾವುಗಳು ಬೆಳಗಾವಿ ಅಧಿವೇಶನದಲ್ಲಿ ಇದನ್ನು ಚರ್ಚೆ ಮಾಡಿ ಒನ್ ಟೈಮ್ ವಿನಾಯಿತಿಗೆ ಹೇಳಿದ್ರಿ ಅಂತ ಮುಂದೆ ನೋಡೋಣ ಅಂತ ಹೇಳಿದ್ದಾರೆ. ಟಿಲ್ ಟುಡೇ ಯಾವುದೇ ಥರದ ಸರ್ಕಾರ ಇದ್ರ ಬಗ್ಗೆ ಚರ್ಚೆನೇ ಮಾಡ್ತಾ ಇಲ್ಲ. ಅದರಿಂದ ನಾವು ಈ ರಾಜ್ಯದ ಗ್ರಾಹಕರಿಗೆ ಅನಾನುಕೂಲ ಆಗ್ತಾ ಇದೆ ಅಂಥೇಳಿ 11ನೇ ತಾರೀಕು ನಾವು ಒಂದು ಬೃಹತ್ ಪ್ರತಿಭಟನೆಯನ್ನು ಫ್ರೀಡಮ್ ಪಾರ್ಕಲ್ಲಿ ಆಯೋಜನೆ ಮಾಡಿದ್ದೀವಿ. ಈ ಒಂದು ಪ್ರತಿಭಟನೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಹಕರು ಬರುವಂಥ ವ್ಯವಸ್ಥೆಗೆ ನಾವು ರಾಜ್ಯದ ಎಲ್ಲ ಗುತ್ತಿಗೆದಾರರು ಪ್ರತಿಯೊಂದು ಗ್ರಾಹಕರಿಗೂ ಈ ಒಂದು ಹ್ಯಾಂಡ್ ಬಿಲ್ಲನ್ನು ನೀಡುವ ಮುಖಾಂತರ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಯಾಕಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಗ್ರಾಹಕರುಗಳು ಬಂದು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಅಥವಾ ನಿಮಗೆ ಏನೇನು ತೊಂದರೆಗಳಾಗ್ತಾ ಇದೆ, ಯಾಕಂದರೆ ಹಲವಾರು ಗ್ರಾಹಕರುಗಳು ಏನಾಗಿದೆ, ಮನೆಗಳನ್ನು ಕಟ್ಟಿದ್ದಾರೆ, ಸಾಲವನ್ನು ಮಾಡಿದ್ದಾರೆ, ಬ್ಯಾಂಕ್ ಸಾಲ ಮಾಡಿದ್ದಾರೆ, ಇನ್ನೊಂದು ಫ್ಲೋರ್ ಮನೆ ಕಟ್ಟಿ ಲೀಸ್ ಕೊಟ್ಟು ಸಾಲ ತೀರೋಣ ಅಂತ ಹ್ಯಾಂಡ್ ಲೋನ್ಗಳನ್ನ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ವಿದ್ಯುತ್ ಸಂಪರ್ಕಗಳು ಇಲ್ಲ. ಇದು ಒಂದು ಕಡೆ ಗ್ರಾಹಕರ ಸಮಸ್ಯೆ. ಮತ್ತೊಂದು ಕಡೆ ನಮ್ಮಲ್ಲಿ ಕೈಗಾರಿಕೆಗಳೇ ನಿಂತೋಗಿದೆ. ಕೈಗಾರಿಕೆಗೆ ವಿದ್ಯುತ್ ಸಂಪರ್ಕನೇ ಕೊಟ್ಟಿಲ್ಲ. ಸಣ್ಣ ಸಣ್ಣ ಕೈಗಾರಿಕೆಗಳು 10 HP 20 HP ಯಾವುದೋ ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಮಾಡ್ತಾನೆ. ರೋಜ್ಗಾರ್ ಯೋಜನೆಯಲ್ಲಿ ಪ್ರಧಾನ ಮಂತ್ರಿ MSME ಸ್ಕೀಮಲ್ಲಿ ವಿತೌಟ್ ಕೊಲೆಸ್ಟ್ರಾಲ್ ಲೋನ್ ಕೊಡ್ತಾ ಇದ್ದಾರೆ, ಕರೆಂಟ್ ಕೊಡ್ತಾ ಇಲ್ಲ. ಕಳೆದ
ಸುಮಾರು 10 ತಿಂಗಳಾಯಿತು. 11 ತಿಂಗಳಿಂದ ಯಾವುದೇ ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗೆ ವಿದ್ಯುತ್ ಸಂಪರ್ಕವನ್ನು ಕೊಟ್ಟಿಲ್ಲ. ಓದಿಸಬೇಕು ಅಂತ ಹೇಳ್ತಾರೆ. ಇದಕ್ಕೆ ಮಿಗಿಲಾಗಿ ಇನ್ನೊಂದು ಆಶ್ಚರ್ಯ ಏನು ಅಂದರೆ, ಒಬ್ಬ ರೈತ ತನ್ನ ಜಮೀನಿನಲ್ಲಿ ಒಂದು ಕೋಳಿ ಫಾರಂ ಅಥವಾ ಒಂದು ಕೌ ಶೆಡ್ ಅಥವಾ ಕೃಷಿಗೆ ಸಂಬಂಧಪಟ್ಟಂತೆ ಯಾವುದೇ ಸಾಕಾಣಿಕೆಗಳನ್ನು ಮಾಡೋಕ್ಕೆ ಹೋದ್ರೂ ಅಲ್ಲಿಗೂ ವಿದ್ಯುತ್ ಸಂಪರ್ಕವನ್ನು ಕೊಡ್ತಾ ಇಲ್ಲ. ಏನು ಹೇಳ್ತಾರೆ ಅಂದರೆ ಅಲ್ಲಿಗೂ ಓದಿಸಬೇಕು. ನಾವು ಪಿ ಡಿ ಒಗಳು ಅಥವಾ ವಿಲೇಜ್ ಅಕೌಂಟೆಂಟ್ಗಳನ್ನ ಕೇಳಕ್ಕೆ ಹೋದರೆ ಗ್ರಾಹಕರು, ನಾವೆಲ್ಲ ಇಂಜಿನಿಯರ್ ಓದಿಲ್ಲಪ್ಪ, ನಿನ್ನ ಕಟ್ಟಡ ಟೆಕ್ನಿಕಲಿ ಸ್ಟ್ರಾಂಗ್ ಇದೆ ಅನ್ನೋದನ್ನು ನಾವು ಸರ್ಟಿಫೈ ಮಾಡೋಕ್ಕೆ ಬರಲ್ಲ, ಹಾಗೆ ಸರ್ಕಾರದಿಂದ ನಮ್ದು ಯಾವುದೇ ಮಾರ್ಗದರ್ಶನ ಬಂದಿಲ್ಲ ಅಂತ ಹೇಳ್ತಾರೆ. ಇದಕ್ಕೂ ಇನ್ನೂ ಒಂದು ಆಶ್ಚರ್ಯ ಏನು ಅಂದರೆ, ಯಾರೋ ಒಂದು ಜಮೀನುಗಳಲ್ಲಿ ಮನೆಗಳನ್ನ ಕಟ್ಕೋತಾರೆ, ಫಾರಮ್ ಹೌಸ್ ಇರ್ಬೋದು ಅಥವಾ ವಾಚ್ಮೆನ್ ಶೆಡ್ಗಳಿಗೆ, ಅಲ್ಲಿಗೂ ವಿದ್ಯುತ್ ಸಂಪರ್ಕ ಕೊಡಲ್ಲ. ಇವ್ರ ಕಾನೂನು ಏನು ಹೇಳ್ತದೆ ಅಂದರೆ, ನೀವೇನು ಮನೆಯನ್ನು ನಿರ್ಮಾಣ ಮಾಡಿದ್ದೀರಾ ಅದನ್ನು ಕನ್ವರ್ಷನ್ ಮಾಡ್ಕೋಬೇಕು, ನೀವು ಕನ್ವರ್ಷನ್ ಮಾಡ್ಕೊಂಡ್ರೆ ಓಸಿ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಇದು ಯಾವ ಕಾನೂನು, ಇದು ಯಾವ ನಿರ್ಧಾರಗಳು ಒಂದು ಗೊತ್ತಿಲ್ಲ. ನಾವು ಯಾವತ್ತೂ ಸುಪ್ರೀಂ ಕೋರ್ಟ್ ಆದೇಶದ ವಿರುದ್ಧವಾಗಿ ನಾವು ಮಾತಾಡ್ತಾ ಇಲ್ಲ, ಅಥವಾ ಇದು ಸುಪ್ರೀಂ ಕೋರ್ಟ್ ಆದೇಶಕ್ಕೆ ನಾವು ಗೌರವವನ್ನು ಕೊಡ್ತೀವಿ. ಏನು ಡಿಸೆಂಬರ್ 12, 2024 ಆದೇಶ ಆಗಿದೆ. ಆದರೆ ಈ ಭಾರತ ದೇಶದಲ್ಲಿ ಯಾವುದೇ ರಾಜ್ಯ ಇದನ್ನು ಅಳವಡಿಸ್ಕೊಂಡಿಲ್ಲ. ಈ ಭಾರತ ದೇಶದಲ್ಲಿ ಯಾವುದೇ ರಾಜ್ಯ ಇದನ್ನು ಅಳವಡಿಸ್ಕೊಂಡಿಲ್ಲ. ಎಸ್ಪೆಷಲಿ ಈ ಆರ್ಡರ್ ಆಗೋಕ್ಕೆ ಮೂಲ ಕಾರಣ ಯು ಪಿಯಲ್ಲಿ ಒಂದು ಜಿಲ್ಲೆಯಲ್ಲಿ ಆದಂಥ ಒಂದು ಘಟನೆ 12 ವರ್ಷಗಳಾದ್ದು. ಯು ಪಿ ಗೌರ್ಮೆಂಟೇ ಅದನ್ನು ಜಾರಿ ಮಾಡಿಲ್ಲ. ಆದರೆ ನಮ್ಮ ಸರ್ಕಾರ ಏಕೇಕಿ ಜಾರಿ ಮಾಡಿ ರಾಜ್ಯದ ಲಕ್ಷಾಂತರ ಗ್ರಾಹಕರಿಗೆ ತೊಂದರೆ ಆಗಿದೆ. ನಾವು ಈಗಾಗಲೇ ಕಳೆದ 1 ವಾರದಿಂದ ನಿರಂತರವಾಗಿ ಗ್ರಾಹಕರು, ಹಾಗೆ ಜನಪ್ರತಿನಿಧಿಗಳು, ಹಾಗೆ ವಿರೋಧ ಪಕ್ಷದ ನಾಯಕರು ಮತ್ತು ಹಲವಾರು ರಾಜಕೀಯ ಮುಖಂಡರು, ರೈತರ ನಾಯಕರು, ಹಲವಾರು ಸಂಘಟನೆಗಳವ್ರನ್ನ ಭೇಟಿ ಮಾಡಿದ್ದೀವಿ. ಈ ಇದರಲ್ಲಿ ವಿದ್ಯುತ್ ಗುತ್ತಿಗೆದಾರರ ಸ್ವಾರ್ಥ ಅಥವಾ ನಮ್ಮ ಅನುಕೂಲಕ್ಕೆ ನಾವು ಯಾವತ್ತೂ ಮಾತಾಡ್ತಾ ಇಲ್ಲ. ರಾಜ್ಯದ ಗ್ರಾಹಕರಿಗೆ ತೊಂದರೆ ಆಗ್ತದೆ. ಇದನ್ನು ಒಂದು ಬಾರಿ ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಪರಿಶೀಲಿಸಿ ಒಂದು ಬಾರಿ ವಿನಾಯಿತಿಯನ್ನು, ಏನಂದರೆ ಅವರೇನು 18/9/2025 ಕ್ಯಾಬಿನೆಟ್ ಸಭೆಯ ನಿರ್ಧಾರವನ್ನು ಜಾರಿ ಮಾಡಿಕೊಟ್ರೆ ಲಕ್ಷಾಂತರ ಜನಕ್ಕೆ ಅನುಕೂಲ ಆಗ್ತದೆ. ಇಲ್ಲ ಅಂದರೆ ಮುಂದೆ ಬರುವಂಥ ಬೆಂಗಳೂರು ವ್ಯಾಪ್ತಿಯಲ್ಲಿ 4.5 ಲಕ್ಷ ಸಂಪರ್ಕಕ್ಕೆ ತೊಂದರೆ ಆಗಿದೆ. BBMP ಎಲೆಕ್ಷನ್ನಲ್ಲಿ ಖಂಡಿತವಾಗಲೂ ಇದರ ಎಫೆಕ್ಟು ರಾಜ್ಯ ಸರ್ಕಾರಕ್ಕೆ ಆಗ್ತದೆ. ಹಾಗೆ ಜೂನಲ್ಲಿ ZP ಮತ್ತು TP ಎಲೆಕ್ಷನ್ ಸ್ಟೇಟಲ್ಲಿ ಮಾಡ್ತಾ ಇದ್ದಾರೆ. ರಾಜ್ಯದ ರೈತರು ಹಾಗೂ ಏನು ನೊಂದಂಥ ಮನೆಗಳನ್ನು ಕಟ್ಟಿ ನೊಂದಂಥ ಗ್ರಾಹಕರು ಉತ್ತರವನ್ನು ಮತದಾನ ಹಾಕುವ ಮುಖಾಂತರ ಖಂಡಿತವಾಗಲೂ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾರೆ ಅಂತ ನಾನು ಈ ಪತ್ರಿಕಾ ಮಾಧ್ಯಮ ಹಾಗೂ ದೃಶ್ಯ ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಾಯಿದ್ದೀನಿ. ದಯವಿಟ್ಟು ಸರ್ಕಾರ ಎಲ್ಲರಿಗೂ ಗೊತ್ತಿದೆ, ಇಡೀ ರಾಜ್ಯದ ಪ್ರತಿಯೊಬ್ಬ ಶಾಸಕರಿಗೂ ಗೊತ್ತಿದೆ. ಆದರೆ ಎಲ್ಲರೂ ಒಂದೇ ಸ್ಲೋಗನ್ ಹೇಳ್ತಾ ಇದ್ದಾರೆ, ಸುಪ್ರೀಂ ಕೋರ್ಟ್ ಆದೇಶ ಅಂತ. ಸುಪ್ರೀಂ ಕೋರ್ಟ್ ಆದೇಶದ ಹಿಂದಲ್ಲ, ಅಂದರೆ ಅದರ ಹಿಂದೆ ಇದ್ದಂಥ ಕಟ್ಟಡಗಳಿಗೆ ವಿದ್ಯುತ್ ಸಂಪರ್ಕವನ್ನು ಕೊಡಿ ಫಸ್ಟು. ಇಲ್ಲಿವರೆಗೆ ಒಂದು ಗೈಡ್ಲೈನ್ ಕೊಟ್ಟಿಲ್ಲ. ತಾವೇ ಭಿತ್ತಿಪತ್ರಗಳು ಹೇಳಿದ್ರಿ, ಮಾನ್ಯ ಮುಖ್ಯಮಂತ್ರಿಗಳು ಮೈಸೂರಲ್ಲಿ ಕಟ್ಟಿರುವಂಥ ಮನೆಗೆ ವಿದ್ಯುತ್ ಸಂಪರ್ಕ ಇರಲಿಲ್ಲ. ಅವರ ಕಟ್ಟಡಕ್ಕೆ ಕಳೆದ 1 ತಿಂಗಳ ಹಿಂದೆ ವಿದ್ಯುತ್ ಸಂಪರ್ಕವನ್ನು ಕೊಟ್ಟಿದ್ದಾರೆ, ಅದಕ್ಕೆ ಓಸಿ ಕೊಟ್ಟಿದ್ದಾರೆ. 15% ವೈಲೇಷನ್ ಸ್ಕೀಮ್ ಬಂದಿತ್ತು. 15% ವೈಲೇಷನ್ ಸ್ಕೀಮಲ್ಲಿ ದಂಡವನ್ನು ಪಾವತಿಸಿ ಒಂದೇ ಒಂದು ಕಟ್ಟಡಕ್ಕೆ ಮೈಸೂರಲ್ಲಿ ವಿದ್ಯುತ್ ಸಂಪರ್ಕವನ್ನು ಕೊಟ್ಟಿದ್ದಾರೆ. ಅದೇ ಇತರೆ ಗ್ರಾಹಕರುಗಳು ಹೋಗಿ ನಮ್ಮದು 15% ವೈಲೇಷನ್ ಇದೆ, ನಾವು ಪೇಮೆಂಟ್ ಮಾಡ್ತೀವಿ, ಓಸಿ ಕೊಡಿ ಅಂದರೆ ಕೊಡ್ತಾ ಇಲ್ಲ. ಅದರಿಂದ ನಾನು ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯ ಕರೆದು ಉದ್ದೇಶ ಏನಂದರೆ, ಈ ಒಂದು ಪ್ರಮುಖವಾದ ವಿಷಯಕ್ಕೆ ಏನಾದರೂ ಈ ರಾಜ್ಯದ ಗ್ರಾಹಕರಿಗೆ ನ್ಯಾಯ ಸಿಗಬೇಕು ಅಂದರೆ ತಾವು ಪತ್ರಿಕಾ ಮಾಧ್ಯಮದವರು, ದೃಶ್ಯ ಮಾಧ್ಯಮದವರೇ ಏನಾದರೂ ಒಂದು ವ್ಯವಸ್ಥಿತವಾಗಿ ಪ್ರಚಾರ ಮಾಡುವ ಮುಖಾಂತರ ಗ್ರಾಹಕರಿಗೆ ಅನುಕೂಲ ನೀವು ಮಾಡಿಕೊಡ್ಬೇಕು ಅಂತ ನಾನು ರಾಜ್ಯದ ವಿದ್ಯುತ್ ಗುತ್ತಿಗೆದಾರ ಪರವಾಗಿ ಹಾಗೂ ನಾನು ಸಮಸ್ತ ನಾಡಿನ ಗ್ರಾಹಕರ ಪರವಾಗಿ ತಮ್ಮಲ್ಲಿ ಮನವಿಯನ್ನು ಮಾಡುವ ಉದ್ದೇಶದಿಂದ ಈ ಒಂದು ಪತ್ರಿಕಾ
ಗೋಷ್ಠಿಯನ್ನು ಕರೆದಿದ್ದೀವಿ. ತಾವುಗಳು ಹೆಚ್ಚಿನ ವ್ಯವಸ್ಥೆಯಲ್ಲೇ ಒಂದು ಪ್ರಚಾರ ಮಾಡಿ, ಹಾಗೆ 11ನೇ ತಾರೀಕು ತಾವೆಲ್ಲ ಬಂದು ನಮ್ಮ ಒಂದು ಪ್ರತಿಭಟನೆಯನ್ನು ಪ್ರಚಾರ ಮಾಡುವ ಮುಖಾಂತರ ಅನುಕೂಲ ಮಾಡಿಕೊಡ್ಬೇಕಂತ ನಾನು ಮತ್ತೊಮ್ಮೆ ಮನವಿಯನ್ನು ಮಾಡ್ತಾ ಇದ್ದೀನಿ. ರಮೇಶ್, ರಾಜ್ಯಾಧ್ಯಕ್ಷರು KSLEC ಬೆಂಗಳೂರು. ನಮಸ್ತೆ.